ಹಾಯ್ ಹಲೋ ನಮಸ್ಕಾರ. ಸೊ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಕ್ವಶನ್ಸ್ ಮಾಡ್ತಾ ಇದ್ವಲ್ಲ, ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕ್ವಶನ್ ನೋಡಿ, 20 ಮೆಂಬರ್ಸ್ ಅಟೆಂಡೆಡ್ ದ ಪಾರ್ಟಿ. 20 ಜನ ಒಂದು ಪಾರ್ಟಿಗೆ ಅಟೆಂಡ್ ಮಾಡಿದಾರಂತೆ. ಇಫ್ ಈಚ್ ಪರ್ಸನ್, ಪ್ರತಿಯೊಬ್ಬ ಪರ್ಸನ್ ಕೂಡ ಇನ್ ದ ಪಾರ್ಟಿ ಶೇಕ್ಸ್ ಹ್ಯಾಂಡ್ ವಿತ್ ಎವ್ರಿ ಅದರ್ ಪರ್ಸನ್. 20 ಜನ ಒಂದು ಪಾರ್ಟಿಗೆ ಹೋಗ್ತಾ ಇದ್ದಾರೆ, ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ಶೇಕ್ ಹ್ಯಾಂಡ್ ಕೊಟ್ಟರೆ, ಓಕೆ, ಒಂದ್ಸಲ ಒನ್ಸ್. ಫೈಂಡ್ ದ ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್. ಎಷ್ಟು ಸಲ ಹ್ಯಾಂಡ್ ಶೇಕ್ಸ್ ಆಗುತ್ತೆ ಅಂತ. ಸೊ ಇಲ್ಲಿ ಫಸ್ಟ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈಗ ನಾನಿದ್ದೀನಿ, ನಾನು ಮತ್ತು ನಿಮಗೆ ಶೇಕ್ ಹ್ಯಾಂಡ್ ಕೊಟ್ಟರೆ, ಅಥವಾ ನಿಮ್ಮ ಫ್ರೆಂಡ್ ಒಬ್ಬ ರಾಜೇಶು, ಇನ್ನೊಬ್ಬ ಅಕ್ಷಯ್ ಅಂತ ಇದ್ದಾನೆ ಅಂದ್ಕೊಳ್ಳಿ. ರಾಜೇಶು ಅಕ್ಷಯ್ಗೆ ಶೇಕ್ ಹ್ಯಾಂಡ್ ಕೊಟ್ಟರು, ಅಕ್ಷಯ್ ಬಂದು ರಾಜೇಶಿಗೆ ಶೇಕ್ ಹ್ಯಾಂಡ್ ಕೊಟ್ಟರು, ಎರಡು ಬೇರೆ ಬೇರೆನ ಸೇಮು ತಾನೆ. ಅಥವಾ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗಬೇಕು ಅಂತಂದರೆ, ಎಲ್ಲರೂ ಮ್ಯಾಚಸ್ ನೋಡ್ತೀವಿ, IPL ನೋಡ್ತಾ ಇದ್ರೆ ತಾನೆ. ಈಗ RCB SRH ಜೊತೆ ಮ್ಯಾಚ್ ಆಡ್ತಿದ್ರು, SRH RCB ಜೊತೆ ಮ್ಯಾಚ್ ಆಡಿದ್ರು, ಎರಡು ಬೇರೆ ಬೇರೆನ ಸೇಮ. ಎರಡು ಮ್ಯಾಚ್ ಕೌಂಟ್ ಆಗುತ್ತೆ ತಾನೆ. ಇವ್ರಿಗೂ ಒಂದು ಮ್ಯಾಚ್ ಅಂತ ಕೌಂಟ್ ಆಗುತ್ತೆ, ಇವ್ರಿಗೂ ಒಂದು ಮ್ಯಾಚ್ ಅಂತ ಕೌಂಟ್ ಆಗುತ್ತೆ ತಾನೆ. ಸೊ ಎರಡೂ ಸೇಮು ತಾನೆ. ಸೊ ಇದೇನು ಕಾಂಬಿನೇಷನ್ ಕ್ವಶನ್, ಓಕೆನಾ. ಸೊ ಈಗ 20 ಜನ ಪ್ರತಿಯೊಬ್ಬರಿಗೂ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಶೇಕ್ ಹ್ಯಾಂಡ್ ಅನ್ನೋದು ಎಷ್ಟು ಜನದ ಮಧ್ಯೆ ಆಗುತ್ತೆ? ಒಟ್ಟಿಗೆ 10 ಜನ ಶೇಕ್ ಹ್ಯಾಂಡ್ ಕೊಡ್ತಾರೆ? ಇಲ್ಲ, ಒಬ್ಬೊಬ್ಬರ ಜೊತೆ ಕೊಡ್ತಾರೆ, ಕರೆಕ್ಟ್ ಅಲ್ವಾ. ಸೊ ಶೇಕ್ ಹ್ಯಾಂಡ್ ಅನ್ನೋದು ಇಬ್ಬರ ನಡುವೆ ನಡೆಯುತ್ತೆ, ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುತ್ತೆ, ಒಬ್ಬೊಬ್ಬರಿಗೆ ಕೊಡ್ತಾ ಇರ್ತಾರೆ. ಸೊ ಇದೇನಾಯಿತು ನಮಗೆ? 20C2. 20 ಜನ ಇದ್ದಾರೆ, ಶೇಕ್ ಹ್ಯಾಂಡ್ ಅನ್ನೋದು ಇಬ್ಬರು 2 ಮೆಂಬರ್ಸ್ ಮಧ್ಯದಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರ ಇಲ್ಲಿ TC2 20C2 ಓನ್ಲಿ ಒನ್ಸ್ ಕೊಟ್ಟಿರೋದ್ರಿಂದ 2 ಹಾಕೊತಾ ಇದ್ವಿ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಅದೇ ಟ್ವೈಸ್ ಕೊಟ್ಟಿದ್ರೆ ಇಲ್ಲಿ 4 ಆಗ್ತಿತ್ತು. ಯಾಕಂತಂದರೆ ಶೇಕ್ ಹ್ಯಾಂಡ್ನ 2 ಟೈಮ್ಸ್ ಕೊಟ್ಟಾಗ ನನ್ನ ಕಡೆಯಿಂದನೂ 2 ಟೈಮ್ಸ್ ಆಗಿರುತ್ತೆ, ನಿಮ್ಮ ಕಡೆಯಿಂದನೂ 2 ಟೈಮ್ಸ್ ಆಗುತ್ತೆ. ಸೊ ಅಲ್ಲಿ 4 ಹಾಕೊಬೇಕು. ಸೊ ಇದು ಆನ್ಸರ್ ಏನಾಗುತ್ತೆ ನಮಗೆ? 20 × 19/2 × 1, ಕರೆಕ್ಟ್ ಅಲ್ವಾ? 2 1s 2 10s 190 ಶೇಕ್ ಹ್ಯಾಂಡ್ಸ್ ಆಗುತ್ತೆ. ಓಕೆ, 190, ಎಲ್ಲ ಆಪ್ಷನ್ಸ್ ಬರೆದಿಲ್ಲ. ಸೊ 190 ಶೇಕ್ ಹ್ಯಾಂಡ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇವಾಗ ಫಾರ್ ಎಕ್ಸಾಂಪಲ್ IPL ಎಷ್ಟೊಂದು ಜನ ನೋಡ್ತಾ ಇದ್ವಿ. ಮುಂಚೆ 8 ಟೀಮ್ಸ್ ಇತ್ತು, ಕರೆಕ್ಟ್ ಅಲ್ವಾ? 8 ಟೀಮ್ಸು, ಪ್ರತಿಯೊಂದು ಟೀಮು 14 ಮ್ಯಾಚ್ಗಳಾಗ್ತಿತ್ತು, ಕರೆಕ್ಟ್ ಅಲ್ವಾ? ಸೊ ಇದನ್ನೇ ತಗೊಂಡ್ರೆ ಪ್ರತಿಯೊಂದು 8 ಟೀಮ್ ಇದ್ದು ಪ್ರತಿಯೊಂದು ಟೀಮು ಇನ್ನೊಂದು ಟೀಮ್ ಮೇಲೆ 2 ಮ್ಯಾಚ್ ಆಡ್ತಿತ್ತು. ಸೊ ಇವಾಗ ಇದೇ ಕ್ವಶನ್ ಅಂದ್ಕೊಳ್ಳಿ, 8 ಟೀಮ್ಸ್ ಪ್ಲೇಯಿಂಗ್ ಆನ್ IPL, ಓಕೆ, ಪ್ಲೇಯಿಂಗ್ ಟ್ವೈಸ್ ವಿತ್ ಈಚ್ ಟೀಮ್ ಅಂತ ಅಂದಾಗ ಅವಾಗ ನಮ್ಮ ಆನ್ಸರ್ ಏನಾಗುತ್ತೆ? 80C4. ಸೊ ಅವಾಗ ಪ್ರತಿಯೊಂದು ಟೀಮ್ಗೂ 14 ಮ್ಯಾಚ್ ಆಗುತ್ತೆ. ಸೊ ಟೋಟಲ್ ಮ್ಯಾಚಸ್ ಎಷ್ಟಾಗುತ್ತೆ ಅವಾಗ? 80C4 ಅಂತಂದರೆ, 8C4 ಅಂತಂದರೆ 8 × 7 × 6 × 5 / 4 × 3 × 2 × 1, ಕರೆಕ್ಟ್ ಅಲ್ವಾ? 4 1s 4 2s 3 1s 3 2s 2 ಕ್ಯಾನ್ಸಲ್ ಆಗೋಯ್ತು, ಕರೆಕ್ಟ್ ಅಲ್ವಾ? 7 5s 35. ಸೊ ಇದು ಆನ್ಸರ್ ಏನಾಗುತ್ತೆ? 70. ಓಕೆ, ಆಯ್ತಲ್ವಾ? 7 2s 14, 14 5s 70, 50 5 4 70. ಓಕೆ, ಸೊ ಇವಾಗ ಸೇಮ್ ಕ್ವಶನ್ ಎಲ್ಲ ಸೇಮ್ ಡಿಟ್ಟೋ, ಆದರೆ ಇಲ್ಲಿ ಶೇಕ್ ಹ್ಯಾಂಡ್ಸ್ ಬದಲು ಗಿಫ್ಟ್ ಕೊಟ್ಟಿದ್ದಿದ್ರೆ, ಶೇಕ್ ಹ್ಯಾಂಡ್ ಬದಲು ಗಿಫ್ಟ್. 20 ಮೆಂಬರ್ಸ್ ಅಟೆಂಡೆಡ್ ದ ಪಾರ್ಟಿ. ಇಫ್ ಈಚ್ ಪರ್ಸನ್ ಇನ್ ದ ಪಾರ್ಟಿ ಗಿಫ್ಟ್ಸ್ ಎವ್ರಿ ಅದರ್ ಪರ್ಸನ್ ಒಂದ್ಸಲ ಪ್ರತಿಯೊಬ್ಬ ಪರ್ಸನ್ಗೂ ಗಿಫ್ಟ್ ಕೊಟ್ಟಿದ್ದಿದ್ರೆ ಅದೇನಾಗ್ತಿತ್ತು? ಇವಾಗ ಮತ್ತೆ ನಿಮ್ಮ ಫ್ರೆಂಡು ರಾಜೇಶು ಅಕ್ಷಯ್ ಇದ್ದಾನೆ. ರಾಜೇಶು ಅಕ್ಷಯ್ ಗಿಫ್ಟ್ ಕೊಡೋದು, ಅಕ್ಷಯ್ ರಾಜೇಶಿಗೆ ಗಿಫ್ಟ್ ಕೊಡೋದು ಒಂದೇನಾ ಬೇರೆ ಬೇರೆ ಅಲ್ವಾ? ಸೊ ಇದು ನಮಗೆ ಪರ್ಮುಟೇಷನ್, ಕರೆಕ್ಟ್ ಅಲ್ವಾ? ಸೊ ನಾನು ಮುಂಚೆನೇ ಹೇಳಿದ್ದೀನಿ, AB = BA ಇದ್ದರೆ ಅದು ಕಾಂಬಿನೇಷನ್, AB ≠ BA ಇದ್ದರೆ ಅದು ಪರ್ಮುಟೇಷನ್. ಓಕೆ, ರಾಜೇಶ್ ಅಕ್ಷಯ್ ಗಿಫ್ಟ್ ಕೊಡೋದು, ಅಕ್ಷಯ್ ರಾಜೇಶಿಗೆ ಗಿಫ್ಟ್ ಕೊಡೋದು ಬೇರೆ ಬೇರೆ, ಕರೆಕ್ಟ್ ಅಲ್ವಾ? ಸೊ ಅದೇನಾಗುತ್ತೆ? ಪರ್ಮುಟೇಷನ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನು ಬರುತ್ತೆ? 20P2 ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ? 20P2, 20 × 19. ಸೊ ನಮ್ಮ ಆನ್ಸರ್ ಏನಾಯಿತು? 380 ಗಿಫ್ಟ್ಸ್ ಎಕ್ಸ್ಚೇಂಜ್ ಆಗುತ್ತೆ, ಒಬ್ಬರ ಮಧ್ಯೆ ಇನ್ನೊಬ್ಬರ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಸೊ ನಮಗೆ ಮೇಜರಾಗಿ ಇದರಲ್ಲಿ ಯಾವ್ದಾದ್ರು ಕೇಳ್ತಾರೆ ಗೊತ್ತಾ? ಮ್ಯಾಚಸ್ಸು ಮತ್ತು ಶೇಕ್ ಹ್ಯಾಂಡ್ಸು. ಸೊ ಮ್ಯಾಚಸ್ಸು ಮತ್ತು ಶೇಕ್ ಹ್ಯಾಂಡ್ಸ್ ಬಂದು ಕಾಂಬಿನೇಷನ್ ಕ್ವಶನ್. ನಮಗೆ ಕಾಂಬಿನೇಷನ್ ಕ್ವಶನ್. ಪರ್ಮುಟೇಷನ್ ಕ್ವಶನ್ಸಲ್ಲಿ ಯಾವ ಥರ ಬರುತ್ತೆ ಅಂತಂದರೆ, ನಮಗೆ ಗಿಫ್ಟು ಮತ್ತು ಟಿಕೆಟ್ಸು, ಇದು ಪರ್ಮುಟೇಷನ್ ಕ್ವಶನ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೈದ್ರಾಬಾದಿಂದ ಬೆಂಗಳೂರಿಗೆ ಟಿಕೆಟ್ ತೊಗೊತೀರಾ,
ಮತ್ತೆ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಅದೇ ಟಿಕೆಟ್ ವರ್ಕ್ ಆಗುತ್ತಾ? ಆಗಲ್ಲ ತಾನೆ. ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಬೇರೆ ಟಿಕೆಟ್ ತೊಗೊಬೇಕು. ಸೊ ಇಲ್ಲಿ ನಮಗೆ ಎ ಬಿ ನಾಟ್ ಈಕ್ವಲ್ಸ್ ಟು ಬಿ ಆಗುತ್ತೆ. ಹೈದರಾಬಾದಿಂದ ಬೆಂಗಳೂರಿಗೆ ಹೋಗೋ ಟಿಕೆಟಿಂದ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ನಮಗೆ ಇದು ಪರ್ಮಿಟೇಷನ್ಸ್ ಬರುತ್ತೆ. ಸೊ ಈ 4 ಟೈಪಲ್ಲಿ ನಮಗೆ ಕೇಳ್ತಾ ಇರ್ತಾರೆ. ಸೊ ಮ್ಯಾಚಸ್ ಎಕ್ಸಾಂಪಲ್ ನೋಡಿದ್ವಿ, ಹ್ಯಾಂಡ್ ಚೆಕ್ಸ್ ನೋಡಿದ್ವಿ, ಅದಾದಮೇಲೆ ಇನ್ನೇನು ನೋಡಿದ್ವಿ, ಗಿಫ್ಟು ನೋಡಿದ್ವಿ. ಟಿಕೆಟ್ದು ಒಂದು ಹೇಳಿಲ್ಲ, ಬಟ್ ಟಿಕೆಟ್ದು ಸೇಮ್ ಇದೆ ಥರನೇ 20 P2 ಬರುತ್ತೆ ಅಷ್ಟು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದೇರ್ ಆರ್ 20 ರೈಲ್ವೆ ಸ್ಟೇಷನ್ ಬಿಟ್ವೀನ್ ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರ್. ಇದು ಚೆನ್ನೈ, ಇದು ಬ್ಯಾಂಗ್ಳೂರ್ ಅಂದ್ಕೊಂಡ್ರೆ ಇದ್ರ ಮಧ್ಯ 20 ಸ್ಟೇಷನ್ಸ್ ಇರುತ್ತಂತೆ. ಓಕೆ, 20 ಸ್ಟೇಷನ್ಸ್ ಇರುತ್ತಂತೆ. ಹೌ ಮೆನಿ ಡಿಫ್ರೆಂಟ್ ಕೈಂಡ್ ಆಫ್ ಟಿಕೆಟ್ಸ್ ಮಸ್ಟ್ ಬಿ ಪ್ರಿಂಟೆಡ್? ಎಷ್ಟು ವಿಧಗಳ ಟಿಕೆಟ್ಸ್ನ ಪ್ರಿಂಟ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಹೌ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟಿಕೆಟ್ಸ್ ಮಸ್ಟ್ ಬಿ ಪ್ರಿಂಟೆಡ್ ಸೊ ಆ್ಯಸ್ ಟು ಎನೇಬಲ್ ಎ ಪ್ಯಾಸೆಂಜರ್ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಓಕೆ, ಸೊ ಈಗ ಎಷ್ಟು ಟಿಕೆಟ್ಗಳನ್ನ ಪ್ರಿಂಟ್ ಮಾಡಿದ್ರೆ, ಅಂದರೆ ಎಷ್ಟು ಟೈಪ್ಸ್ ಆಫ್ ಟಿಕೆಟ್ಸು ಅಂದರೆ, ಈಗ ಚೆನ್ನೈಯಿಂದ ಬೆಂಗಳೂರಿಗೆ ಒಂದು, ಚೆನ್ನೈಯಿಂದ ಬೆಂಗಳೂರಿಗೆ ಇಲ್ಲೊಂದು ಇರುತ್ತಲ್ಲ, ಇಲ್ಲೊಂದು ಇವಾಗ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಏನೋ ಇರುತ್ತಲ್ವ. ಇವಾಗ ನಾವು ಸಿಯಿಂದ ಬಿಗೆ ಒಂದು ಟಿಕೆಟ್ ಪ್ರಿಂಟ್ ಮಾಡಿಟ್ಟಿರಬೇಕು, ಸಿಯಿಂದ ಕ್ಯೂಗೆ, ಸಿಯಿಂದ ಐಗೆ, ಸಿಯಿಂದ ಎಚ್ಗೆ, ಇಗೆ, ಎಫ್ಗೆ, ಬಿಗೆ, ಸಿಗೆ, ಎಗೆ. ಸೊ ಚೆನ್ನೈಯಿಂದನೇ ಡಿಫ್ರೆಂಟ್ ಟಿಕೆಟ್ಸ್ ಬುಕ್ ಪ್ರಿಂಟ್ ಮಾಡಿರಬೇಕು. ಬೆಂಗಳೂರಿಂದನೂ ಡಿಫ್ರೆಂಟ್ ಟಿಕೆಟ್ಸು ಬುಕ್ ಮಾಡಿರಬೇಕು. ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ನಾವು ಕೆಲವೊಬ್ರು ಬರೀ ಬಿಯಿಂದ ಸಿಗೆ ಹೋಗ್ತಾರೆ, ಕೆಲವೊಬ್ರು ಸಿಯಿಂದ ಡಿಯಿಂದ ಎಫ್, ಜಿಯಿಂದ ಇ, ಜೆಯಿಂದ ಜಿ, ಎಫ್ಫಿಂದ ಈ ಥರ ಡಿಫ್ರೆಂಟಾಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವರಿಗೆ ನಾವು ಟಿಕೆಟ್ ಮೇಲೆ ಪ್ರಿಂಟ್ ಆಗೋದು ಒಂದು ಪ್ಲೇಸಿಂದ ಬರೀ ಟಿಕೆಟ್ ಮೇಲೆ ಬರೀ 2 ಪ್ಲೇಸ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡಿ, ದೇರ್ ಆರ್ 20 ರೈಲ್ವೆ ಸ್ಟೇಷನ್ಸ್ ಬಿಟ್ವೀನ್ ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರ್. ಅಂದರೆ ಚೆನ್ನೈ ಬೆಂಗಳೂರು ಸೇರಿಸ್ಕೊಂಡು 22 ರೈಲ್ವೆ ಸ್ಟೇಷನ್ಗಳಿದ್ದಾವೆ. ಓಕೆನಾ? ಸೊ ಒಂದು ಟಿಕೆಟ್ ಮೇಲೆ 2 ಪ್ಲೇಸ್ ಅಂತೂ ಖಂಡಿತ ಮೆನ್ಷನ್ ಆಗಿರುತ್ತೆ, 2 ಪ್ಲೇಸಸ್. ಇವಾಗ ನೀವು ಹೇಳಿ, ಚೆನ್ನೈಯಿಂದ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಿಂದ ಚೆನ್ನೈಗೆ ಬರೋದು ಒಂದೇ ಟಿಕೆಟಲ್ಲಿ ಆಗುತ್ತಾ? ಇಲ್ಲ, ಬೇರೆ ಟಿಕೆಟ್ ಬೇಕು. ಸೊ ಇದೇನಾಗುತ್ತೆ? ಪರ್ಮುಟೇಷನ್ಸ್. ಸೊ 22 × 21. ಸೊ ನಮ್ಮ ಆನ್ಸರ್ ಏನಾಯಿತು? 21 2s 42, 4 ಕ್ಯಾರಿ, 21 2s 42, 4 462. ಸೊ ನಮ್ಮ ಆನ್ಸರ್ ಏನಾಯಿತು? 462. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದೇರ್ ಆರ್ 20 ಟೀಮ್ಸ್, 20 ಟೀಮ್ ಇದೆ. IPL ಅಂತಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ. 20 ಟೀಮ್ ಇಲ್ಲ, ಬಟ್ ಆಯ್ತು, ವರ್ಲ್ಡ್ ಕಪ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, T20 ವರ್ಲ್ಡ್ ಕಪ್ ಅಂತ. ಓಕೆ, ದೇರ್ ಆರ್ 20 ಟೀಮ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ಕ್ರಿಕೆಟ್ ಟೂರ್ನಮೆಂಟ್. ದೇ ಆರ್ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಓಕೆ, ಗ್ರೂಪ್ ಎ, ಗ್ರೂಪ್ ಬಿ. ಓಕೆ, ಇಲ್ಲೇ ಬರೀತೀನಿ, ಕೆಳಗೆ ಜಾಗ ಇಲ್ಲ. ಗ್ರೂಪ್ ಎ, ಗ್ರೂಪ್ ಬಿ. ಓಕೆನಾ? ಗ್ರೂಪ್ ಎ ಅಲ್ಲಿ 10 ಟೀಮ್ಸ್ ಇರುತ್ತೆ, ಗ್ರೂಪ್ ಬಿ ಅಲ್ಲಿ 10 ಟೀಮ್ಸ್ ಇರುತ್ತೆ. ಓಕೆ, ಆಫ್ 10 ಟೀಮ್ಸ್ ಈಚ್. ಓಕೆ, ಇಫ್ ಈಚ್ ಟೀಮ್ ಪ್ಲೇಸ್ 1 ಮ್ಯಾಚ್ ವಿತ್ ಎವ್ರಿ ಅದರ್ ಟೀಮ್ ವಿತಿನ್ ದ ಗ್ರೂಪ್ ಬಿಫೋರ್ ಕ್ವಾಲಿಫೈಯಿಂಗ್ ಫಾರ್ ಕ್ವಾರ್ಟರ್ ಫೈನಲ್ಸ್, ಫೈಂಡ್ ದ ಟೋಟಲ್ ನಂಬರ್ ಆಫ್ ಮ್ಯಾಚಸ್ ಪ್ಲೇಡ್ ಇನ್ ದ ಟೂರ್ನಮೆಂಟ್ ಇನ್ಕ್ಲೂಡಿಂಗ್ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್. ಈಗ ಗ್ರೂಪ್ ಎ ಅಲ್ಲಿ 10 ಟೀಮ್ಸ್ ಇದೆಯಂತೆ, ಗ್ರೂಪ್ ಬಿ ಅಲ್ಲಿ 10 ಟೀಮ್ಸ್ ಇದೆಯಂತೆ. ಸೊ ಲೀಗ್ ಮ್ಯಾಚಸ್ ಅಂದರೆ ಗೊತ್ತಲ್ವಾ? ಅಂದರೆ 10 ಮೆಂಬರ್ಸು ಪ್ರತಿಯೊಬ್ಬರ ಮೇಲೆ ಒಂದೊಂದು ಮ್ಯಾಚ್ ಆಡಿರ್ತಾರೆ. ಸೊ ಅದನ್ನು ನಾವು ಲೀಗ್ ಮ್ಯಾಚಸ್ ಅಂತೀವಿ. ಅದಾದಮೇಲೆ ನಾಕ್ಔಟ್ಸ್ ಅಂದರೆ ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ಲು, ಫೈನಲ್ಲು. ಕರೆಕ್ಟ್ ಅಲ್ವಾ? ಸೊ ಕ್ವಾರ್ಟರ್ ಫೈನಲ್ ಎಷ್ಟು ಮ್ಯಾಚ್ ಇರುತ್ತೆ? 4 ಮ್ಯಾಚಸ್. ನೀವು 2011 ವರ್ಲ್ಡ್ ಕಪ್ ನೋಡಿದರೆ ನಿಮಗೆ ಗೊತ್ತಿರ್ತವೆ. ಇವಾಗ ಕ್ವಾರ್ಟರ್ ಫೈನಲ್ಸ್ ಇಲ್ಲ, ಡೈರೆಕ್ಟ್ ಸೆಮಿಫೈನಲ್ಸ್ ಆಡಿಸ್ತಾ ಇದ್ದಾರೆ. ಅವಾಗ ಕ್ವಾರ್ಟರ್ ಫೈನಲ್ಸ್ ಕೂಡ ಇತ್ತು. ಕ್ವಾರ್ಟರ್ ಫೈನಲ್ಸ್ ನಾವು ಆಸ್ಟ್ರೇಲಿಯಾ ಮೇಲೆ ಆಡಿದ್ವಿ, ಸೆಮಿಫೈನಲ್ಸು ಪಾಕಿಸ್ತಾನ ಮೇಲೆ ಆಡಿದ್ವಿ, ಫೈನಲ್ಲು ಶ್ರೀಲಂಕಾ ಮೇಲೆ ಆಡಿದ್ವಿ. ಈ ಕ್ವಾರ್ಟರ್ ಫೈನಲಲ್ಲಿ ಮ್ಯಾಚ್ ಬೇಡ. ಓಕೆ, ಕ್ವಾರ್ಟರ್ ಫೈನಲ್ 4 ಮ್ಯಾಚಸ್ಸು, ಸೆಮಿಫೈನಲಲ್ಲಿ 2 ಮ್ಯಾಚಸ್ಸು, ಫೈನಲಲ್ಲಿ 1 ಮ್ಯಾಚ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಟೋಟಲ್ ಇಲ್ಲಿ ಎಷ್ಟು ಮ್ಯಾಚಸ್ ಆಗೋಯ್ತು? 4 ಮ್ಯಾಚಸ್ಸು, 2 ಮ್ಯಾಚಸ್ಸು, 1 ಮ್ಯಾಚ್, ಟೋಟಲ್ 7 ಮ್ಯಾಚಸ್ ಆಗೋಯ್ತು. ಈ ನಾಕ್ಔಟ್ಸಲ್ಲೇ 7 ಮ್ಯಾಚಸ್ ಆಗೋಯ್ತು. ಸೊ ಲೀಗ್ ಮ್ಯಾಚಸ್ಸಲ್ಲಿ ಎಷ್ಟಿರುತ್ತೆ? 10 ಟೀಮ್ಸು. ಈಗ ಮತ್ತೆ ಅದೇ RCB ಮತ್ತು SRH ಆಡೋದು ಬೇರೆ ಬೇರೆನಾ? ಇಲ್ಲ ತಾನೆ. RCB SRH ಮೇಲೆ ಆಡಿದ್ರು, SRH RCB ಮೇಲೆ ಆಡಿದ್ರು, ಕೌಂಟ್ ಅನ್ನೋದು ಇಬ್ರಿಗೂ ಒಂದೊಂದು ಸಿಗುತ್ತಲ್ವ. ಸೊ ಇದೇನಾಗುತ್ತೆ? 10C2 + 10C2. 10C2 ಅಂತ ಅಂದರೆ ಏನು? 10 × 9 / 2 × 1. 2 ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇಲ್ಲಿ ಬರೀತೀನಿ, 10 × 9 / 2 × 1. 2 1s 2 5s 5 9s 45. ಒಂದು ಗ್ರೂಪಲ್ಲಿ 45 ಮ್ಯಾಚಸ್ ಪ್ಲಸ್ ಇನ್ನೊಂದು ಗ್ರೂಪಲ್ಲಿ 45 90 + 7 97 ಮ್ಯಾಚಸ್ ಆಡ್ತಾರೆ ಟೋಟಲ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು. ಆಫ್ಟರ್ ಈಚ್ ಪಾರ್ಟಿಸಿಪೆಂಟ್ ಪ್ಲೇಡ್ 1 game against every other participant in a chess tournament, the total count of games was 325. Find the number of participants. ಇಲ್ಲಿವರೆಗೆ ಏನು ಕೊಟ್ಟ ಇವರು ಇಷ್ಟು ಪಾರ್ಟಿಸಿಪೆಂಟ್ಸು ಒಂದೊಂದು ಗೇಮ್ ಆಡಿದರೆ ಎಷ್ಟಾಗ್ತಿತ್ತು ಅಂತ ಕೇಳ್ತಾ ಇದ್ರು. ಇಲ್ಲಿ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ, ಏನು 325 ಅಂತ. ಎಲ್ಲಿ? ಪ್ರತಿಯೊಂದು ಪ್ಲೇಯರು ಇನ್ನೊಬ್ರು ಪ್ಲೇಯರ್ ಜೊತೆ ಆಡ್ತಾ ಇದ್ದಾರೆ. ಅಂದರೆ
ಈ ಪ್ಲೇಯರ್ ಆ ಪ್ಲೇಯರ್ ಜೊತೆ ಆಡಿದ್ರು, ಆ ಪ್ಲೇಯರ್ ಈ ಪ್ಲೇಯರ್ ಜೊತೆ ಆಡಿದ್ರು 2 ಗೇಮ್ ಕೌಂಟ್ ಆಗುತ್ತೆ. ಸೊ ಇಲ್ಲಿ ನಮಗೆ NC2 325 ಕೊಟ್ಟಿದ್ದಾರೆ. ಸೊ NC2 ಅಂತ ಅಂದರೆ ಏನು, n ಇಂಟು n-1/2 ಅಂತಾನೆ ಅಲ್ವಾ, ಕರೆಕ್ಟ್ ಅಲ್ವಾ? ಅಂದರೆ ಈಗ ನಾವು 15C2 ಅಂತ ಅಂದರೆ ಅದನ್ನ ಹೆಂಗೆ ಬರೀತೀವಿ, 15 ಇಂಟು 14/2. ಈ 14 ಅಂದರೆ ಏನು, 15 - 1 ತಾನೆ, ಅಂದರೆ n-1 ತಾನೆ. ಅರ್ಥ ಆಗ್ತಿದೆ, n ಇಂಟು n-1/2 ತಾನೆ. ಸೊ ಈಗ ನಮಗೆ n ಇಂಟು n-1/2 = 325 ಕೊಟ್ಟಿದ್ದಾರೆ. ಈ 2 ಆ ಕಡೆಗೆ ಹೋದರೆ n ಇಂಟು n-1 = 650 ಆಗೋಯಿತು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ n² - n = 650. ಇದೇನಾಯಿತು, ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. n² - n - 650 = 0. ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಬಂತಲ್ವಾ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಯಾವುದೋ ಒಂದು 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 650 ಬರಬೇಕು. ಸೊ ನಮ್ಗೆ ಇಲ್ಲಿ ಬರೋ ಆನ್ಸರ್ ಯಾವಾಗಲೂ ನಮಗೆ ಸ್ಕ್ವೇರ್ಸ್ ಆಲ್ರೆಡಿ ಕಲ್ತಿದ್ವಲ್ಲ, ಸ್ಕ್ವೇರ್ಸ್ಗೆ ಅಕ್ಕಪಕ್ಕನೋ ಮಧ್ಯದಲ್ಲಿ ಎಲ್ಲರೂ ಇರುತ್ತೆ. ಸೊ 625ಗೆ ಸ್ಕ್ವೇರ್ ನಮಗೆ ಗೊತ್ತು 25 ಅಂತ. ಸೊ ಇದು ಈ ನಂಬರ್ ಅಂದ್ ಏನು 26 × 25. ಸೊ 26 × 25 ಮಾಡಿದ್ರೆ 650 ಬರುತ್ತೆ. ಸೊ ನಮಗೆ ಏನು ಬೇಕಾಗಿರೋದು n. 25 ಅಂತ ಅಂದ್ರೇನು n-1, 26 ಅಂದ್ರೇನು n. ಸೊ ನಮ್ಮ ಆನ್ಸರ್ ಏನಾಯಿತು 26. ಬೇಕಂದರೆ ನೀವು 26C2 ಮಾಡಿ ನೋಡಿ, ಅದೇ ಆನ್ಸರ್ ಬರುತ್ತೆ. 26 × 25 / 2. 2 1s 2, 13s, ಕರೆಕ್ಟ್ ಅಲ್ವಾ? ಸೊ 13 × 25 325. ಓಕೆ, ಅರ್ಥ ಆಯ್ತಲ್ವಾ? ಸೊ ಇವಾಗ ಇದೇ ಕ್ವಶನ್ ಎಲ್ಲ ಸೇಮು. ಇಲ್ಲಿ ಗೇಮ್ಸು 325 ಬದಲು 306 ಇತ್ತು ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ನನಗೆ ಇದೊಂದು ಆನ್ಸರ್ ಮಾಡಿ ನೀವೇ. ಅದಾದಮೇಲೆ ಸೆಕೆಂಡ್ ಒನ್ನು ಮ್ಯಾಚಸ್ ಅಲ್ಲ, ಗಿಫ್ಟ್ಸು 420 ಇದ್ದರೆ ಅವಾಗ ಆನ್ಸರ್ ಏನಾಗುತ್ತೆ ನನಗೆ ಹೇಳಿ, ಓಕೆನಾ? ಅದಾದಮೇಲೆ ಟಿಕೆಟ್ಸು 516 ಇದ್ದರೆ ಅವಾಗ ಏನಾಗುತ್ತೆ ಹೇಳಿ. ಸೊ ಈ 3ಕ್ಕೂ ಆನ್ಸರ್ ಮಾಡಿ, ಓಕೆನಾ? ಸೊ ಇದು 516 ಬೇಡ, 520 ಮಾಡ್ಕೊಳ್ಳಿ. ಸೊ ಇದು ಟಿಕೆಟ್ಸು, ಇದು ಗಿಫ್ಟು, ಇದು ಮ್ಯಾಚಸ್ಸು, ಓಕೆನಾ? ಸೊ ಆನ್ಸರ್ ಮಾಡಿ, ಸರಿನಾ? ಸೊ ಇಲ್ಲಿಗೆ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಮುಗೀತು. ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ನಮಗೆ ಮ್ಯಾಕ್ಸಿಮಮ್ ಟೈರ್ ಟೂಲ್ ಕೊಡ್ತಾರೆ, ಬಟ್ ಜಾಸ್ತಿ ಕ್ವಶನ್ಸ್ ಕೊಟ್ಟಿಲ್ಲ ಇಲ್ಲಿವರೆಗೂ. ನೀವು ನೋಡಿದ್ರೆ ಎಲ್ಲರೂ ಅಲ್ಲಲ್ಲಿ ಶಿಫ್ಟ್ 1ಅಲ್ಲೋ ಯಾವಾಗಾದರೂ ಎಲ್ಲರ ಟೈರ್ 1ಅಲ್ಲಿ ಎಲ್ಲೋ ಒಂದೊಂದು ಪೇಪರಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಪೇಪರಲ್ಲೂ ಬಂದಿಲ್ಲ. ಸೊ ಇದು ವೇಟೇಜ್ ಅನ್ನೋದು ತುಂಬ ಕಮ್ಮಿ, ಬಟ್ ಸ್ಟಿಲ್ ಇದು ತುಂಬ ಈಸಿ. ಅದಕ್ಕೋಸ್ಕರ ವೇಟೇಜ್ ಅನ್ನೋದು ತುಂಬ ಕಮ್ಮಿ. ಇನ್ ಕೇಸ್ ಬಂದರೆ ಮಾಡಿ ಹೆಂಗೆ ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸೊ ತುಂಬ ಈಸಿ, ಬಟ್ ಪ್ರಾಬಬಿಲಿಟಿ 100% ಬರುತ್ತೆ. ಸೊ ನೆಕ್ಸ್ಟ್ ನಾವು ಪ್ರಾಬಬಿಲಿಟಿ ತಿಳ್ಕೊಳ, ಸರಿನಾ? ಸೊ ಇಲ್ಲಿಗೆ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಮುಗೀತು. ಸೊ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಸಿಂಪಲು. ಪರ್ಮುಟೇಷನ್ಸ್ ಅಂದರೆ ಏನು, ಅರೇಂಜ್ಮೆಂಟ್ಸ್. ಕಾಂಬಿನೇಷನ್ಸ್ ಅಂದರೆ ಏನು, ಸೆಲೆಕ್ಷನ್ಸ್. ಪ್ರಾಬಬಿಲಿಟಿ ಅಂತ ಅಂದರೆ ಏನು, ಚಾನ್ಸ್. ಇದು ಕ್ಲೀನಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಇದರಲ್ಲಿ. ಸೊ ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅರೇಂಜ್ಮೆಂಟ್ಸ್ ಅಂದರೆ ಏನು, ಒಂದು ಯಾವುದಾದ್ರು ವ್ಯಾಲ್ಯೂ ಆಗಲಿ, ನಂಬರ್ಸ್ ಆಗಲಿ, ಲೆಟರ್ಸ್ ಆಗಲಿ ಚೇಂಜ್ ಆಗ್ತಿದೆ ಅಂದಾಗ ಅದ್ರ ಟೋಟಲ್ ಮೀನಿಂಗೇ ಚೇಂಜ್ ಆಗ್ತಿದೆ, ಅದ್ರ ವ್ಯಾಲ್ಯೂವೇ ಚೇಂಜ್ ಆಗ್ತಿದೆ ಅಂದರೆ ಅದು ಅರೇಂಜ್ಮೆಂಟ್ಸ್ ಅಂದರೆ ಪರ್ಮುಟೇಷನ್ಸ್. ನೀವು ಏನೇ ಚೇಂಜ್ ಮಾಡಿದ್ರೂ ಅದು ಹಂಗೆ ಇರುತ್ತೆ ಅಂತಂದರೆ ಅದು ಸೆಲೆಕ್ಷನ್ಸ್. ಅಷ್ಟೇ, ಸಿಂಪಲ್, ಓಕೆನಾ? ಸೊ ಇಲ್ಲಿಗೆ ಮುಗಿದೋಯ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.